ಈ ಸಮಾರಂಭವನ್ನು ಯಶಸ್ವಿಯಾಗಿ ಆಯೋಜಿಸಲು ಸಹಾಯ ಮಾಡಿದ ನಮ್ಮ ತಂಡದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಿಮ್ಮೆಲ್ಲರಿಗೂ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದ ನಮ್ಮ ಎಲ್ಲ ಮೆಂಟರ್ಗಳಿಗೂ, ಪ್ರಾಯೋಜಕರಿಗೂ ಹಾಗೂ ಸಹಾಯ ಮಾಡಲು ಬಂದಿರುವ ನಮ್ಮ ಎಲ್ಲ ಸ್ವಯಂ ಸೇವಕರಿಗೂ ಮತ್ತು ಪೋಷಕರಿಗೂ ಮತ್ತು ವೀಕ್ಷಕರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಆಧಾರದ ಸುಸ್ವಾಗತ. ಈ 2025ರಲ್ಲಿ ಕೋಟ್ಲ್ಯಾಂಡ್ ಕನ್ನಡ ಕುಂಡದಿಂದ ನಾವು 5 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಇದು 5ನೇದು. ಸೊ ಕೋಟ್ಲ್ಯಾಂಡ್ ಕನ್ನಡ ಕುಂಡದ ಬಗ್ಗೆ ಒಂದು ಕಿರುನೋಟವನ್ನು ನೋಡೋಣ. ಮೊದಲಿಗೆ ನಮ್ಮ ಖಜಾಂಚಿಯಾದ ಶ್ರೀಮತಿ ನಮ್ರತಾ ವಿಶ್ವನಾಥ್ ಅವರು ಅಯವ್ಯಯ ಬಗ್ಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ನಮ್ರತಾ ವಿಶ್ವನಾಥ್. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಕೋಟ್ಲ್ಯಾಂಡ್ ಕನ್ನಡ ಕುಂಡ ಬೋರ್ಡ್ ಪರವಾಗಿ 2025ರ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನು ತೋರಿಸ್ಕೊಂಡು ಬಂದಿದ್ದೇನೆ. ಈ ವರ್ಷ ನಾವು ಲತಾ ಅವರು ಹೇಳಿದಂಗೆ 5 ಪ್ರೋಗ್ರಾಮ್ಗಳನ್ನು ನಡೆಸ್ಕೊಟ್ವಿ. ಇದು 5ನೇದು. ಈ ಪ್ರೋಗ್ರಾಮ್ಗಳಲ್ಲಿ ಆದ ಇನ್ಕಮ್, ಎಕ್ಸ್ಪೆನ್ಸ್ ಎಲ್ಲದನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ನಿಮ್ಮೆಲ್ಲರ ಸಹಾಯ ಮತ್ತು 13 ಅದ್ಭುತವಾದ ಸ್ಪಾನ್ಸರ್ಸ್ ಇಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಸಾಧ್ಯವಾಗಿದೆ. ಇನ್ನು ಮುಂದೆನೂ ನಿಮ್ಮೆಲ್ಲರ ಸಹಾಯ ಮತ್ತು ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ ನಮ್ರತಾ. ಈಗ ನಮ್ಮ ಮಂಡಳಿಯಿಂದ ವಿಕಾಸ್ ಅವರು ಬಂದು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಎಲ್ಲರಿಗೂ. ಸೊ ಕೋಟ್ಲ್ಯಾಂಡ್ ಕನ್ನಡ ಕುಂಡದಿಂದ ಬೋರ್ಡಿಂದ ನಮ್ಮ ಪವನ್ ಇದ್ದಾರೆ, ತಿಲಕ್ ಇದ್ದಾರೆ, ಗಾಯ ಇದ್ದಾರೆ, ಮತ್ತು ವಿಶ್ವಾಸ ಅಂತ ಏನೊಬ್ಬರು ವರ್ಜಿನಿಯದಲ್ಲಿದ್ದಾರೆ. ಸೊ ನಮ್ಮ ಕೆಲಸ ಏನಂದರೆ ನಾವು ಎಲ್ಲ ಕಮಿಟೀಸ್ಗಳನ್ನೆಲ್ಲ ನೋಡ್ಕೊತಾ ಇದ್ವಿ. ಸೊ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟೀಸ್ ಎಲ್ಲ ತುಂಬ ಮಾಡೋದು. ಅವ್ರು ಹೇಳ್ಬೇಡಿ ಅಂತ ಹೇಳಿದ್ರು ನನಗೆ, ಬಟ್ ಸೊ ಬೋರ್ಡ್ ವಿ ಆರ್ ದೇರ್ ಟು ಜಸ್ಟ್ ಸಪೋರ್ಟ್ ದೆಮ್. ಸೊ ಯಾ, backbone is on the executive committee, but we are there to yeah, understand. So yeah, the executive committee takes on so much ownership and drives the program. So our heartfelt thanks to the executive committee and Lata as the president. Thank you so much. ಥ್ಯಾಂಕ್ ಯು ವಿಕಾಸ್, ಗಾಯತ್ರಿ ಅವ್ರಿಗೆ. ಈಗ ನಮ್ಮ ಪ್ರಾಯೋಜಕರ ಬಗ್ಗೆ ಹೇಳಿದಕ್ಕೆ ನಾವು ಇವಾಗ ಶ್ರೀಯುತ ತಿಲಕ್ ಅವ್ರನ್ನ ವೇದಿಕೆ ಮೇಲೆ ಬಂದು ಮಾತಾಡಬೇಕು. ತುಂಬ ಥ್ಯಾಂಕ್ ಯು. ನೀವೆಲ್ಲ ಬಂದಿರೋದು ತುಂಬ ಖುಷಿ ಆಗುತ್ತೆ. ಮುಂಚೆ ನಾನು ತುಂಬ ಜಾಸ್ತಿ ಮಾತಾಡ್ತಾರೆ, ಕಮ್ಮಿ ಮಾತಾಡುವಂಥ ಸ್ಪಾನ್ಸರ್ಶಿಪ್ ಹಾಕಿಬಿಟ್ಟವ್ರೆ. ಈವೆಂಟ್ ನಮ್ಮನ್ನು ನೀವು ತುಂಬ ವರ್ಷಗಳಿಂದ ಫಾಲೋ ನೋಡ್ತಾ ಇದ್ರೆ ಈವೆಂಟ್ ನಾವು ಇಂಪ್ರೂವ್ ಆಗ್ತಾ ಬರ್ತಾ ಇದ್ದೀವಿ. ಇಂಪ್ರೂವ್ ಆಗ್ತಾ ಇದ್ದರೆ ನಮ್ಮ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಇನ್ಫ್ಲೇಷನ್ ರೈಟ್ ಎಲ್ಲ ಕಡೆ ಇವರು ಎಲ್ಲ ಕಡೆ ದುಡ್ಡು ಕಲೆಕ್ಷನ್ ಆಗ್ತಿದ್ದಾರೆ, ಜಾಸ್ತಿ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ. ಸೊ ನಾವು ಈವೆಂಟ್ ಮಾಡಬೇಕಾದ್ರೆ ಒಂದು ಏನು ಮಾಡ್ತಾ ಇದ್ದೀವಿ, ಎಲ್ಲರೂ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಬಾರ್ದು ಅಂದ್ಬಿಟ್ಟು ಆ ಟಿಕೆಟ್ನ ನಾವು ಬಂದಾಗಲಿಂದ ನಾವು 3-4 ವರ್ಷದಿಂದ ಸ್ಟೇಬಲ್ ಆಗಿ ಇಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ನಮಗೆ ದುಡ್ಡು ಬೇಕಾಗಿತ್ತು, ಬಿಕಾಸ್ ನಮಗೆ ಖರ್ಚುಗಳು ಜಾಸ್ತಿ ಆಗಿದೆ. ಊಟದ ಖರ್ಚಿರುತ್ತೆ, ಆಡಿಟೋರಿಯಂ ಖರ್ಚಿರುತ್ತೆ, ಡೈಲಿ ಕಾಲ್ಗಳಿರುತ್ತೆ, ಇವರೆಲ್ಲ 3-4 ಜನ ಕೆಲಸ ಮಾಡ್ತಾರೆ, ಎಲ್ಲರೂ ದುಡ್ಡು ಕೊಡಬೇಕು. ನಮ್ಗೆ ನಿಮ್ಗೆ ಗೊತ್ತಿದ್ದಂಗೆ ಸಮ್ಮರ್ ಪಿಕ್ನಿಕ್ ನಾವು ಫ್ರೀ ಆಗಿ ಮಾಡ್ಕೊಂಡಿದ್ವಿ. ಸೊ ಇದನ್ನೆಲ್ಲ ನಾವು ಸಪೋರ್ಟ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಸ್ಪಾನ್ಸರ್ಸ್. ಒಂದು 2-3 ವರ್ಷದ ಮುಂಚೆ ನಮಗೆ ಒಬ್ಬರೋ ಇಬ್ಬರೋ ಇದ್ರು, ಬಟ್ ಇವಾಗ ನೋಡ್ಬೋದು ನಾವು ಎಣಿಸಿದ್ರೆ 11 ಜನ ಸ್ಪಾನ್ಸರ್ಸ್ ಇದ್ದಾರೆ. ಒಂದು ಜೋರ ಚಪ್ಪಾಳೆ ಸ್ಪಾನ್ಸರ್ಸ್ ಕೊಡಲೇಬೇಕು. ಇಲ್ಲಿ ಹೊಸಬ್ರು ಇದ್ದಾರೆ, ಕೆಲವರು ಹೊಳೆಬ್ರು ಇದ್ದಾರೆ. ಹಳೆಬ್ರು ಕೂಡ ವಾಪಸ್ ಬಂದು ನಮ್ಮ ಕನ್ನಡ ಕೂಡ ಒಂದು ಸಪೋರ್ಟ್ ಮಾಡಬೇಕು ಅಂತ ನಿಂತಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ನಮ್ದು ನಾವು ಆಸ್ ಅ ಕಮ್ಯುನಿಟಿ ಏನು ಮಾಡಬೇಕು ಅಂದರೆ ನಾವು ಅವ್ರು ನೋಡಿದಾಗ ಅವ್ರದ್ದು ಸಪೋರ್ಟ್ ಮಾಡೋ ಕೆಲಸ ಮಾಡಬೇಕು. ಅವ್ರಿಗೊಂದು ಬಿಸ್ನೆಸ್ ಕೊಡೋದಾಗಲಿ, ಒಂದು ಹಾಯ್ ಹೇಳೋದಾಗಲಿ, ಸೊ ಸ್ವಲ್ಪ ನಾವು ವೆಲ್ಕಮ್ ಮಾಡೋದಾಗಿದ್ರೆ ಅವರು ಮತ್ತೆ ಬರ್ತಾರೆ. ಅವರು ನಮ್ಮ ಜಾಸ್ತಿ ಸಪೋರ್ಟ್ ಮಾಡಿದಷ್ಟು ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಕೊಡ್ಬೋದು. ಕನ್ನಡ ಕೊಟ್ಟರು ಬೇರೆ ಇನ್ನೊಂದು ಲೆವೆಲ್ಗೆ ನಾವು ತಗೊಂಡೋಗ್ಬೋದು ಅಂತ ಇಷ್ಟು ಜನ ಸೇರಿಕೊಂಡು ಪಾಪ ಹಗಲು ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಕನ್ನಡಕ್ಕೋಸ್ಕರ ರೈಟ್, ನಮ್ಮದು ಒಂದು ಕಲ್ಚರ್ನ ಎಲ್ಲರಿಗೂ ತೋರಿಸ್ಬೇಕು. ಆಮೇಲೆ ನಾವು ನಮ್ಮ ಸಂಸ್ಕೃತಿನ ನಮ್ಮ ಮಕ್ಕಳಿಗೂ ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಮಾಡಬೇಕು ಅಂತೇಳಿ ಅದು ನಡೀತಾನೆ ಇದೆ.
ನೀವು ನೋಡ್ತಾ ಇರ್ಬೋದು, ನಮ್ಮದು ಬರೀ ಕನ್ನಡದವರಲ್ಲ, ಬೇರೆ ಭಾಷೆದವರು ಬಂದ್ಬಿಟ್ಟು ದೇ ಆರ್ ಎಂಜಾಯಿಂಗ್ ಅವರ್ ಕಲ್ಚರ್. ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಳ್ಬೇಕಾದ್ರೆ ನಾವೆಲ್ಲರೂ ಸೇರಿ ಒಂದು ಕಮ್ಯುನಿಟಿ ತರ ನಾವು ನೀವು ಸ್ಪಾನ್ಸರ್ ಒಂದು ಕೂಡಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು. ಅದನ್ನೆಲ್ಲರೂ ನಾವೆಲ್ಲ ಸೇರಿ ಮಾಡೋಣ ಅಂತ ವಂದನೆಗಳು. ಧನ್ಯವಾದ ತಿಲಕ್. ಈ ಸತಿ ನಾವು ಆಚರಿಸಿದ ಎಲ್ಲ ಕಾರ್ಯಕ್ರಮಗಳ ಒಂದು ಕಿರುಪರಿಚಯವನ್ನು ಕೊಡುತ್ತಾರೆ ಶ್ರೀವತ್ಸ. ಥ್ಯಾಂಕ್ ಯು. 2025 ನಾವು ಶುರು ಮಾಡಿದ್ದು ಯುಗಾದಿ 2025. ತುಂಬ ಜನ ಬಂದಿದ್ದೀರಾ, ತುಂಬ ಜನ ದೀಪಾವಳಿಗೂ ಬರ್ತಾ ಇದ್ದೀರಾ. ಅದರಿಂದಲೇ ಶುರು ಮಾಡ್ತೀವಿ. ದಟ್ ವಾಸ್ ಒನ್ ಆಫ್ ಅವರ್ ವೆರಿ ಫಸ್ಟ್ ಇವೆಂಟ್ಸ್. ಅದಾದಮೇಲೆ ಪಿಕ್ನಿಕ್ ಇದ್ದೇ ಇರುತ್ತೆ ಎವ್ರಿ ಇಯರ್ ಥರನೂ. ತುಂಬ ಚೆನ್ನಾಗಿತ್ತು, ತುಂಬ ಜನ ಬಂದಿದ್ರು. ಈ ಸರಿ ಮಳೆ ಇರಲಿಲ್ಲ, ತುಂಬ ಬಿಸಿಲು ಇರಲಿಲ್ಲ. ಇವೆಂಟ್ ವಾಸ್ ವೆರಿ ಸಕ್ಸಸ್ಫುಲ್. ಆಮೇಲೆ 3ನೇ ವರ್ಷ ಕ್ರಿಕೆಟ್ ಮಾಡಿದ್ವಿ. ಈ ಸರಿ ಕ್ರಿಕೆಟಲ್ಲಿ ಅಂಡರ್ ಲೈಟ್ಸ್ ವಾಸ್ ದ ಫೈನಲ್ಸ್. ಫೈನಲಿಸ್ಟ್ ಬಂದವರೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಅವಾಗಲೂ ವೆದರ್ ಇಂಟರಪ್ಟ್ ಆಗಿರಲಿಲ್ಲ. ಅಡಿಷನಲಿ ನಮಗೆ ಈ ವರ್ಷ ಕ್ಯಾಂಪಿಂಗ್ ಮಾಡಿದ್ದೀವಿ, ಮಲ್ಟಿ ಡೇ ಇವೆಂಟ್ ಫಾರ್ ದ ಫಸ್ಟ್ ಟೈಮ್. ತುಂಬ ಎಂಜಾಯ್ ಮಾಡಿದ್ದಾರೆ. ಫುಡ್ ಇತ್ತು, ಪಾಟ್ಲಕ್ ಇತ್ತು, ಅಲ್ಲೇ ಕುಕ್ ಮಾಡಿದ್ದಾರೆ. ಮೋರ್ ಟು ಕಮ್. ದಿಸ್ ವಿಲ್ ಬಿ ಅವರ್ ಒನ್ ಆಫ್ ದ ಲಾಸ್ಟ್ ಇವೆಂಟ್ಸ್. ಅಂದರೆ ದೀಪಾವಳಿಯಿಂದ ಈ ವರ್ಷ ಮುಗಿಸ್ತಿದ್ದೀವಿ. ಮತ್ತೆ 2026ರಿಂದ ದೇರ್ ವಿಲ್ ಬಿ ಸಮಥಿಂಗ್ ಮೋರ್. ಯುಗಾದಿಯಿಂದಲೇ ಶುರು ಮಾಡಿದ್ರು. 5ಕ್ಕಿಂತ 6ಕ್ಕಿಂತ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಪರ್ಫಾರ್ಮೆನ್ಸ್ ಬರ್ತಾರೆ ಅಂತ ಅಂದ್ಕೊಂಡು ಒಂದು ಚಿಕ್ಕ ವಿಡಿಯೋ ಲೈಕ್ ಎ ಸಮರಿ ಓವರ್ ವ್ಯೂ 2025. ಥ್ಯಾಂಕ್ ಯು. ಶ್ರೀವತ್ಸ ತುಂಬ ಚೆನ್ನಾಗಿತ್ತು. ಈಗ ನಮ್ಮನ್ನು ಆಶೀರ್ವದಿಸಕ್ಕೆ ಮಾಮ ಬಂದಿದ್ದಾರೆ. ಮಾಮ ದಯವಿಟ್ಟು ಬನ್ನಿ. ಎಷ್ಟೇ ಟೈಮ್ ಇದ್ರು ಟೈಮ್ ಮಾಡ್ಕೊಂಡು ಬಂದರೆ ಅಷ್ಟೇ ಇದ್ರು. ಥ್ಯಾಂಕ್ ಯು. ರಾಜಗೋಪಾಲ್ ಮಾವ. ಓಂ ಯಶವೈ ಸೋಮೋ ರಾಧಾಯೋ ಯದತೆ ಪ್ರಾಗ್ದಿಸಿ ದಿಷ್ಠತ್ಯಾದತಿ ರಾಜೀದಿಗ್ಭಾಗೆ ಇಂದ್ರೋ ದೇವತಾ ಇಂದ್ರಪ್ರಸಾದಾತ್ ರಾಜ್ಯಾಭಿವರ್ಧನಮಶ್ನುತೆ ತೇನ ಪ್ರಾಚೀನ್ ದಿಸಂಶಯತಿ ಹಂ ದಕ್ಷಿಣಾ ಪರಿಮಹಂತಿ ದಕ್ಷಿಣ ದಿಗ್ಭಾಗೆ ಧರ್ಮರಾಜೋ ದೇವತಾ ಧರ್ಮರಾಜ ಪ್ರಸಾದಾತ್ ಆಯುಷ್ಯಾಭಿವರ್ಧನಮಶ್ನುತೆ ತೇನ ದಕ್ಷಿಣಾ
संशयति तं प्रत्यञ्चमावर्धयन्ति प्रतीची दिग्भागे वरुणो देवता वरुणप्रसादात् पुत्रपौत्राभिवर्धनमश्नुते तेन प्राचीं निसंशयति तमुदीचीं तिष्ठतमुपावहरन्ति उदीची दिग्भागे कुबेरो देवता कुबेरप्रसादात् धनधान्याभिवर्धनमश्नुते तेन उदीचीं निसंशयति तं सकलदिग्भागे ब्राह्मणो देवता ब्राह्मणप्रसादात् सकलसाम्राज्याभिवर्धनमश्नुते तेन सर्वान् दिसंशयति विषशैलाधिप एव दैवतन्नः वृषभाधीश्वर एव दैवतन्नः मणिशैलाधिप एव दैवतन्नः भगवान् वेङ्कट एव दैवतन्नः श्री श्रीनिवासः परदैवतन्नः श्री श्रीनिवासः परमन्दनन्नः श्री श्रीनिवासः कुलदैवतन्नः श्री श्रीनिवासः परमागतिर्नः वक्राब्धे भाग्यलक्ष्मीः करतलकमले सर्वदा दानलक्ष्मीः दोर्धण्डे वीरलक्ष्मीः हृदयसरसिजे भूतकारुण्यलक्ष्मीः गद्वाग्रे शौर्यलक्ष्मीः निखिलगुणगणाढम्बरे कीर्तिलक्ष्मीः सर्वाङ्गे सौम्यलक्ष्मीः त्वयितु विजयतां सर्वदां राज्यलक्ष्मीः श्रीर्वत्सस्वमायुष्यमारोग्य मावीधा शोभामानं हीयते धान्यं धनं वसु बहुपुत्रलाभं सतसंवत्सरं दीर्घमायुः